ಅವರ ಸಚಿವ ಸ್ಥಾನವನ್ನೇನಾದರೂ ಕಿತ್ಕೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಭಾಳ ನೋವು ತಂದು ಕೊಡೋಂಥ ವಿಚಾರ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ದೊಡ್ಡ ಆಘಾತನೂ ಆಗುತ್ತೆ. ಸುಮ್ಮನೆ ಅಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಯಾವುದೇ ಒಂದು ತಾಲೂಕಿನಲ್ಲೂ ಕಾಂಗ್ರೆಸ್ ಪಕ್ಷ ಬಹುಮತ ಬರೋದು ಭಾಳ ಕಷ್ಟ ಆಗ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅವರ ರಾಜೀನಾಮೆನ ಅಂಗೀಕರಿಸಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ. ಮೊಹಮ್ಮದ್ ಜಾಫರ್ ಸಾದಿಕ್ ಅಂತ ಮಾಜಿ ಪುರಸಭಾ ಸದಸ್ಯರು, ನಸೀಮಾಬಾನು 3ನೇ ವಾರ್ಡ್ ಹಾಲಿ ಸದಸ್ಯರು. ನಮ್ಮ ಸಚಿವರು KN ರಾಜಣ್ಣ ಅವರು ರಾಜೀನಾಮೆ ಸಚಿವ ಸಂಪುಟದಿಂದ ರಾಜೀನಾಮೆ ಕೈಬಿಟ್ಟಿದ್ದಕ್ಕೆ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ನಮ್ಮ ಪುರಸಭೆ ಸದಸ್ಯರಿಗೆ ರಾಜೀನಾಮೆ ನೀಡ್ತಾ ಇದ್ದೀವಿ. ಮತ್ತು ನಾನು ಕೇಳ್ಕೊಳ್ಳೋದು ಏನಂದರೆ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ G. ಪರಮೇಶ್ವರು, ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕೇಳ್ಕೊಂಬಂದು ಏನಂದರೆ, ನಮ್ಮ KN ರಾಜಣ್ಣ ಸಾಹೇಬರಿಗೆ ಪುನಃ ಸಂಪುಟ ಸಭೆಯಲ್ಲಿ ರಚನೆ ಮಾಡಬೇಕು, ಇಲ್ಲಾಂದರೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಆಮೇಲೆ ನೀವು ಇನ್ನೊಂದು ಹೇಳೋದು ಏನಂದರೆ, ನಮ್ಮ KN ರಾಜಣ್ಣ ಬರೀ ವ್ಯಕ್ತಿಯಲ್ಲ, ಇಡೀ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆಗೆ ಶಕ್ತಿ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ದಯವಿಟ್ಟು ಅವ್ರಿಗೆ ಪುನಃ ಸಚಿವ ಸಂಪುಟ ಸೇರಿಸ್ಕೋಬೇಕು. ಇಲ್ಲದ್ರೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಷ್ಟ ಉಂಟಾಗುತ್ತೆ. ನಿಮ್ಮದು ಸಹಮತ ಇದೆಯಾ ನಿಮ್ಮ ಯಜಮಾನ್ ಹೇಳಿದ್ದಕ್ಕೆ? ನಮಸ್ಕಾರ, ನನ್ನ ಹೆಸರು ML ಗಂಗರಾಜು ಅಂತ, ಪುರಸಭಾ ಸದಸ್ಯ. ನಮ್ಮ ಪಕ್ಷ ಬಂದು JDS ಪಕ್ಷ. ಆದರೂ ಕೂಡ ಇವತ್ತು ನಾನು ಈ ಮಾಧ್ಯಮದ ಮುಂದೆ ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ನಿಜಕ್ಕೂ ನಮ್ಮ ತಾಲೂಕಿಗೆ ತುಂಬ ಆಘಾತ ಮತ್ತು ಇದಾಗಬಾರ್ದಾಯಿತು ರಾಜೀನಾಮೆ. ಯಾಕೆಂದರೆ ತುಂಬ ನಷ್ಟ ಆಗ್ತಾಯಿದೆ ನಮ್ಮ ತಾಲೂಕಿಗೆ. ಈ 2013ರಲ್ಲಿ ರಾಜಣ್ಣ ಗೆದ್ದರು, ತುಂಬ ಡೆವಲಪ್ಮೆಂಟ್ಸ್ ಮಾಡಿದ್ರು. ಮತ್ತು 2023ರಲ್ಲಿ ಗೆದ್ದ ಮೇಲೆ ಎತ್ತಿನೊಳಗೆ ತುಂಬ ವೇಗವಾಗಿ ಚಾಲನೆ ಕೊಟ್ಟರು. ಮತ್ತು ರಾಯದುರ್ಗ ತುಮಕೂರು ರಸ್ತೆ, ಇದು ರೈಲ್ವೆ ಕಾಮಗಾರಿ ಕೂಡ ತುಂಬ ಚುರುಕಾಗಿ ನಡೀತಾ ಇದೆ. ಎಲ್ಲ ಓವರ್ ಆಲ್ ಡೆವಲಪ್ಮೆಂಟ್, ಸರ್ವಾಂಗೀಣ ಅಭಿವೃದ್ಧಿ ಏನಾದರೂ ಆಗ್ತಾಯಿದ್ರೆ ಅದು ರಾಜಣ್ಣವರಿಂದ ಅಂತಲೇ ಹೇಳ್ಬೋದು. ನಾನು ರಾಜಣ್ಣವ್ರನ್ನ ಓಲೈಸ್ತಾ ಇಲ್ಲ, ರಾಜಕೀಯ ವಿರೋಧಿ ನಾನು. ರಾಜಣ್ಣವರು ನಾವು ವಿರೋಧ ಮಾಡ್ಕೊಂಡೇ ಬಂದಿದ್ದೀವಿ ರಾಜಣ್ಣವ್ರನ್ನ. ರಾಜಕೀಯ ವಿರೋಧ ಬೇರೆ, ಮಾಡಿರೋ ಕೆಲಸನ ನಾವು ಮುಚ್ಚಕ್ಕಾಗಲ್ಲ. ಮಾಡಿರೋ ಕೆಲಸನ ಮಾಡಿದ್ದಾರೆ ಅಂತಲೇ ಹೇಳಬೇಕು. ನಿಜಕ್ಕೂ ಇದು ತುಂಬ ಆಘಾತಕಾರಿ ನಮ್ಮ ತಾಲೂಕಿಗೆ. ಆ್ಯಸ್ ಎ ಮಿನಿಸ್ಟರ್ ಹಿ ಡಿಡ್ ಎ ವೆಲ್, ತುಂಬ ಚೆನ್ನಾಗಿ ಅವ್ರು ಪರ್ಫಾರ್ಮ್ ಮಾಡಿದ್ರು 2 ವರ್ಷ. ಯಾವುದೋ ಸಣ್ಣ ಪುಟ್ಟ ಮೊದಲಿಂದ ಅವ್ರು ಸ್ವಲ್ಪ ಮುಂಗೋಪ ಜಾಸ್ತಿ, ಒಂದು ಇದ್ದಿದ್ದನ್ನ ನೇರವಾಗಿ ಮಾತಾಡುವಂಥ ವ್ಯಕ್ತಿ, ನಿಷ್ಠುರವಾದಿ. ಈ ಕಲಿಯುಗದಲ್ಲಿ ಏನಾಗಿದೆ ಅಂದರೆ, ಸತ್ಯ ನುಡಿಯೋದೇ ತಪ್ಪಾಗಿದೆ. ಸತ್ಯ ನುಡಿದವರೆಲ್ಲ ಈ ಥರ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗ್ತಾ ಇದೆ. ಅವ್ರು ಹೇಳಿರೋದೇನು ಮಾಧ್ಯಮದ ಮುಂದೇನು ತಪ್ಪೇನು ಹೇಳಿಲ್ಲ. ನಮ್ಮ ಪಕ್ಷ ಇತ್ತು, ಮತದಾರರ ಪಟ್ಟಿ ರೆಡಿ ಮಾಡಿದ್ದೆ ನಮ್ಮ ಪಕ್ಷ. ಅವತ್ತೇ ನಾವು ನೋಡ್ಕೊಂಡು ಎಚ್ಚೆತ್ಕೋಬೇಕಾಗಿತ್ತು ಅಂತ ಮಾತನ್ನ ಹೇಳಿದರು. ಅದು ಸತ್ಯವಾದ ಮಾತು. ಎಲ್ಲೋ ಒಂದು ಕಡೆ ಇದು ಮುಖಭಂಗ ಆಯ್ತು ಹಾಗಾದ್ರೆ ಮಧುಗಿರಿ ಕ್ಷೇತ್ರಕ್ಕೆ. ಮಧುಗಿರಿ ಕ್ಷೇತ್ರಕ್ಕೆ ಮುಖಭಂಗದ ಜೊತೆಲಿ ತುಂಬಲಾರ್ದ ನಷ್ಟ ಆಯಿತು ಅಂತ ಹೇಳ್ತೀನಿ. ಯಾಕೆಂದರೆ ಇತ್ತಿನೊಳಗೆ 267 ಕೋಟಿ ಬಿಡುಗಡೆ ಮಾಡಿದ್ದಾರೆ ಈಗ ಸಬ್ ಕೆನಾಲ್ಸ್ ಮಾಡೋಕ್ಕೆ. ಈಗೇನಿದೆ ಮೇಯ್ನ್ ಕೆನಾಲಿಂದ ಎಲ್ಲ ಕೆರೆಗಳು 57 ಕೆರೆನೋ 67 ಕೆರೆನೋ ತುಂಬಿಸೋಕ್ಕೆ ಸುಮಾರು 267 ಕೋಟಿ ಅನುದಾನ ತಂದಿದ್ದಾರೆ. ಅದು ಟೆಂಡರ್ ಪ್ರಕ್ರಿಯೆ ಆಗಿದೆ. ಸುಮಾರು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ನಿರ್ವಿವಾದ. ರಾಜಣ್ಣ ಅಂದರೆ ಡೆವಲಪ್ಮೆಂಟ್ ಅಂದರೆ ರಾಜಣ್ಣ ಅನ್ನೋ ಮಾತು ನಿರ್ವಿವಾದ. ಅದನ್ನು ಯಾರು ಬೇಕಾದ್ರೂ ನಾವು ಆ್ಯಸ್ ಎ ಅಪೋಸಿಷನ್ ಇದರಲ್ಲಿದ್ದರೂ ಕೂಡ ನಾವು ಅವ್ರನ್ನ ಡೆವಲಪ್ಮೆಂಟ್ ವಿಚಾರದಲ್ಲಿ ನಾವು ಒಪ್ತೀವಿ ಅವ್ರನ್ನ. ಇದು ಆಗಬಾರ್ದಾಯಿತು. ಇದು ತುಂಬ ಖೇದ, ನಮಗಂತೂ ಆಘಾತಕಾರಿ ವಿಚಾರ ನಮ್ಮ ತಾಲೂಕಿಗೆ ಅಂತ ಹೇಳಿ. ಸರ್ಕಾರಕ್ಕೂ ಒಂದು ಕಪ್ಪು ಚುಕ್ಕಿಯಾಗಿ ಪರಿಣಮಿಸುತ್ತೆ ಹಾಗಾದ್ರೆ ಈ ಒಂದು ನಿರ್ಧಾರ. ಅದು ರಾಜ್ಯ ಸರ್ಕಾರದ ಬಗ್ಗೆ ನಾನು ಮಾತಾಡೋದು ದೊಡ್ಡವನಲ್ಲ. ಏನು ಬೇಕಾದ್ರೂ ಆಗ್ಬೋದು ಮುಂದೆ. ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ರು. ಇವ್ರು ಮನ್ಸು ಮಾಡಿದ್ರೆ ಸರ್ಕಾರನೇ ಬುಡ ಮೇಲೆ ಮಾಡೋ ಶಕ್ತಿ ಇದೆ ರಾಜಣ್ಣವ್ರಿಗೆ, ಅಷ್ಟಂತೂ ಹೇಳ್ಬೋದು. ಮೊನ್ನೆ 8ನೇ ತಾರೀಕು ರಾಹುಲ್ ಗಾಂಧಿ ಸಾಹೇಬರು ಬಂದಿದ್ದರು. ಆ ಟೈಮ್ನಲ್ಲಿ ಅದು ಯಾರೋ ಒಂದು ಪ್ರಶ್ನೆ ಕೇಳಿದರು ರಾಜಣ್ಣ ಸಾಹೇಬರಿಗೆ. ಆ ಪ್ರಶ್ನೆಯಲ್ಲಿ
ಸ್ವಲ್ಪ ಸತ್ಯ ಹೇಳಿದ್ದಕ್ಕೆ ಅಷ್ಟಕ್ಕೇ ಇದು ರಾಜೀನಾಮೆ ತಗೊಳ್ತಾ ಇದ್ದಾರೆ ಅಂದರೆ ಬಹಳ ಅದು ತಪ್ಪು. ಫಸ್ಟ್ ಏನಂತ ಹೇಳಿದರೆ ರಾಜಣ್ಣ ಅವರಿಗೆ ಮತ್ತೆ ಸಂಪುಟದಲ್ಲಿ ಸೇರಿಸ್ಕೋಬೇಕು, ಮತ್ತು ಅಧಿಕಾರ ಕೊಡಬೇಕು. ಇಲ್ಲ ಅಂತ ಹೇಳಿದರೆ ಬಹಳ ಒಂದು ಜಿಲ್ಲೆಯಲ್ಲೆಲ್ಲ ತಾಲೂಕಲ್ಲೆಲ್ಲ ನಮ್ಮ ಜಿಲ್ಲೆಗೇನೆ ನಮ್ಮ ಕರ್ನಾಟಕ ಸರ್ಕಾರ ಇದಕ್ಕೇ ಬಹಳ ಹಾನಿ ಆಗುತ್ತೆ. ಅದಕ್ಕೆ ದಯವಿಟ್ಟು ಇದು ಹೈಕಮಾಂಡ್ ಆಗಲಿ ರಾಹುಲ್ ಗಾಂಧಿ ಸಾಹೇಬ್ರ ಹತ್ರ ನಾವೆಲ್ಲ ಹೋಗ್ತೀವಿ, ಎಲ್ಲ ಹೋಗಿ ಮತ್ತೆ ಇವ್ರಿಗೆ ಸೇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡಿ. ಮಧುಗಿರಿಗೆ ಇದು ಎಷ್ಟು ಹೊಡೆತ ಆಗುತ್ತೆ? ಮಧುಗಿರಿಗೆ ಮುಕ್ಕಾಲಿಂದ ಜಾಸ್ತಿ ಹೊಡೆತ ಆಗುತ್ತೆ. ಮಧುಗಿರಿ ತಾಲೂಕೆಲ್ಲ ಪೂರ್ತಿ ಜಿಲ್ಲೆಗೇನೆ ಮುಕ್ಕಾಲು ಭಾಗ ಹೊಡೆತ ಆಗುತ್ತೆ. ಇವರು ಒಂದು ಇದಕ್ಕೆ ಸೀಮಿತ ಅಲ್ಲ, ಪೂರ್ತಿ ಸೆಕ್ಯುಲರ್ ಆಗಿ ಪೂರ್ತಿ ಒಂದು ಎಲ್ಲ ಜನಾಂಗಕ್ಕಾಗಲಿ ಎಲ್ಲ ಒಂದು ಕಮ್ಯುನಿಟಿಗೆ ಇದಾಗಲಿ ಭಾಳ ಮಾದರಿ ಅವರು. ಅದಕ್ಕೆ ದಯವಿಟ್ಟು ನಾವು ಸಿದ್ದರಾಮಯ್ಯ ಸಾಹೇಬರಿಗೆ, ಆಮೇಲೆ ರಾಹುಲ್ ಗಾಂಧೀಜಿಯವ್ರಿಗೆ, ಸೋನಿಯಾ ಗಾಂಧೀಜಿಯವ್ರಿಗೆ ಮನವಿ ಮಾಡ್ಕೊಳ್ತೀವಿ. ಮತ್ತು ನಾವು ಹೋಗ್ತೀವಿ ಎಲ್ಲ ನಾವು ಹೋಗಿ ಮನವಿ ಮಾಡ್ಕೊಂಡು ಇದು ಮಾಡ್ತೀವಿ. ಪುನಃ ಅವ್ರಿಗೆ ರಚನೆ ಇದಕ್ಕೆ ಸೇರಿಸ್ಕೋಬೇಕು, ಅವರಿಂದ ಕೆಲಸ ತಗೋಬೇಕು ಅಂತ. ಇವತ್ತು ಏನು ಸನ್ಮಾನ್ಯ ಗೌರವಾನ್ವಿತ ಕೆ ಎನ್ ರಾಜಣ್ಣ ಸಾಹೇಬರು ಸಹಕಾರಿ ಸಚಿವರಾಗಿದ್ದರು. ಇವತ್ತು ಏನು ರಾಜೀನಾಮೆ ನೀಡಿದ್ದಾರೆ, ಇದು ಮುಂದಿನ ದಿನಗಳಲ್ಲಿ ಸರ್ಕಾರ ವಿರುದ್ಧ ಮತ್ತು ಏನು ಸಿದ್ದರಾಮಣ್ಣವರು ಸಾಹೇಬರ ರಾಜೀನಾಮೆಯನ್ನು ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಉಗ್ರವಾಗಿ ನಾವು ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ರಾಜಣ್ಣ ಸಾಹೇಬರ ಏನು ರಾಜೀನಾಮೆ ಪತ್ರನ ವಾಪಸ್ ಪಡಿಬೇಕು ಮತ್ತು ಅವರಿಗೆ ಅದೇ ಖಾತೆಯನ್ನು ಅವ್ರಿಗೆ ಕೊಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೂ ಸಹ ರಾಜಣ್ಣ ಸಾಹೇಬರಿಗೆ ಕಾರ್ಯಕರ್ತರಿದ್ದಾರೆ, ಅಭಿಮಾನಿಗಳಿದ್ದಾರೆ. ಮತ್ತು ಏನು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸಾಹೇಬರು ಉನ್ನತವಾದಂಥ ಕೆಲಸ ಮಾಡಿದ್ದಾರೆ. ಅವರ ವಿರುದ್ಧವಾಗಿ ಇವತ್ತೇನು ಷಡ್ಯಂತ್ರ ಮಾಡಿದ್ದಾರೆ, ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಮಧುಗಿರಿ ವಿಧಾನಸಭಾ ಕ್ಷೇತ್ರದಿಂದ ಆರಂಭವಾಗಿ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾನು ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ನಮಗೆ ಇವತ್ತು ಕರಾಳ ದಿನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಕರಾಳ ದಿನ ಅಂದರೆ, ಕಡೆಯ ವ್ಯಕ್ತಿಯನ್ನು ಗುರುತಿಸುವಂಥ ಕೆ ಎನ್ ರಾಜಣ್ಣನವ್ರನ್ನ ಇವತ್ತು ಸಚಿವ ಸಂಪುಟ ಸ್ಥಾನದಿಂದ ಕೈಬಿಟ್ಟವ್ರೆ. ಅವ್ರದ್ದು ತಪ್ಪೇನು? ನೇರ ನುಡಿ ಸತ್ಯ ಹೇಳೋದು ಅವ್ರು ತಪ್ಪಾದರೆ, ಇನ್ನೂ ಇದರಲ್ಲಿ ರಾಜಕೀಯದಲ್ಲಿ ಸತ್ಯ ಹೇಳೋರು ಇನ್ನೂ ಬದುಕೋರಂದರೆ ನಾವು ಹೆಮ್ಮೆ ಪಡಬೇಕು. ಅದರಲ್ಲಿ ನೇರ ಹೇಳ್ದವ್ರಿಗೆ ನೀವು ಸಚಿವ ಸಂಪುಟದ ಏಕಾಏಕಿ ತೆಗಿತೀರಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹೊಡೆತ. ನಮ್ಮ ಜಿಲ್ಲೆ ಆಗ್ಬೋದು, ನಮ್ಮ ತಾಲೂಕು ಆಗ್ಬೋದು, ಇಡೀ ಕರ್ನಾಟಕ ರಾಜ್ಯ ಸಹಕಾರದಲ್ಲಿ ಯಾರಾದರೂ ಅಭಿವೃದ್ಧಿ ಮಾಡೋರು ಅಂದರೆ ಅದು ಏಕೈಕ ವ್ಯಕ್ತಿ ಕೆ ಎನ್ ರಾಜಣ್ಣ. ಕೆ ಎನ್ ರಾಜಣ್ಣವ್ರ ಸಹಕಾರದಲ್ಲಿ ಯಾರು ಅಂದರೆ ಕೆ ಎನ್ ರಾಜಣ್ಣವ್ರು ಸರಿಸಾಟಿ. ಇಂಥದ್ರಲ್ಲಿ ನಮಗೆ ಹೈಕಮಾಂಡಿಂದ ಏನು ಬಂದಿತ್ತು ಸಂದೇಶವಲ್ಲ, ನಮಗೆ ಗೊತ್ತಿಲ್ಲ ಅದು. ಆದರೆ ಇದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹೊಡೆತ. ನಮ್ಮ ತುಮಕೂರು ಜಿಲ್ಲೆ ಮಧುಗಿರಿ ಟೌನಲ್ಲಿ ಹೈಕಮಾಂಡವ್ರು ಯಾವುದು ಬಂದು ಪ್ರಚಾರ ಮಾಡಿ ಇಲ್ಲಿ ಕಾಂಗ್ರೆಸ್ ಸೀಟು ಅವರಿಂದಲೇ ಗೆಲ್ಸೋಕ್ಕಾಗುತ್ತಾ? ಒಂದು ನನ್ನ ಪ್ರಶ್ನೆ. ಇಲ್ಲ ಬೇರೆ ಯಾರಾದ್ರು ಬಂದು ಗೆಲ್ಸೋಕ್ಕಾಗುತ್ತಾ ನಮ್ಮ ಜಿಲ್ಲೆಯಲ್ಲಿ? ರಾಜಣ್ಣವ್ರ ಜಿಲ್ಲೆಯಲ್ಲಿ ಒಂದು ಶಕ್ತಿನೇ ಇಟ್ಕೊಂಡವರು. ಆನೆ ನಡೆದಿದ್ದೇ ದಾರಿ ಅಂತ ಏನು ಗಾದೆ ಹೇಳ್ತಾರೆ, ಆ ಥರ ರಾಜಣ್ಣ ನಡೆದಿದ್ದೇ ಒಂದು ದಾರಿ. ಅವರು ಪಕ್ಷಕ್ಕೋಸ್ಕರ ತುಂಬ ದುಡ್ದವ್ರೆ. ಅವ್ರಿಗೆ ಈ ರೀತಿ ಏಕಾಏಕಿ ಯಾವುದೋ ಒಂದು ಸಣ್ಣ ಯಾರೋ ಒಬ್ಬ ಯಾವನೋ ನಾಲಾಯಕು, ಅವನ ಹೆಸರು ಸರಿಯಾಗಿ ಬರ್ತಾಯಿಲ್ಲ, ಅವನು ಹೈಕಮಾಂಡಿಗೆ ಬರೆದ್ಬಿಟ್ಟು ಇವನು ತೆಗ್ದಾಕ್ಬಿಟ್ರೆ ಅಂದರೆ ಅವ್ನು ನಾಲಾಯಕ ಯಾರು? ಅವನ ಕೊಡುಗೆಯೇನು ಕಾಂಗ್ರೆಸ್ಗೆ? ಅವನೆಷ್ಟು ಪಕ್ಷಕ್ಕೆ ದುಡ್ದವನೇ? ಅದನ್ನೆಲ್ಲ ತಿಳ್ಕೊಬೇಕು, ಸತ್ಯಾಸತ್ಯತೆ ಏನು ಹೇಳೋರೆ. ಹೈಕಮಾಂಡ್ ಅವರಾಗಲಿ, ರಾಜ್ಯ ಸರ್ಕಾರದವರ ಹಿರಿಯವರಾಗಲಿ ಕರೆದು ರಾಜಣ್ಣವ್ರಿಗೆ ಬುದ್ಧಿವಾದ ಹೇಳಿ ಏನೋ ಹೇಳಬೇಕಾಯ್ತು. ಅದನ್ನು ಬಿಟ್ಟು ನೀವು ಇಡೀ ಮೀಡಿಯಾದಲ್ಲಿ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ನೀವು ಟಿ ವಿ ಮುಖಾಂತರ ನೀವು ರಾಜಣ್ಣವ್ರಿಗೆ ನೀವು ಒಂಥರ ಏನು ಮಾಡಿದ್ದೀರಿ ಅಂದರೆ, ಏನೋ ರಾಜಣ್ಣ ಕೈಲಿ ಏನೂ ಆಗಲ್ಲ ಅಂತ ನೀವು ತಿಳಿದಿರೆ ಅದು ನಿಮ್ಮ ತಪ್ಪು ಕಲ್ಪನೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷ ಮುಂದೆ ಆಡಳಿತ ಮಾಡಬೇಕಂದ್ರೆ ರಾಜ್ಯದಲ್ಲಾಗಲಿ ಜಿಲ್ಲೆಯಲ್ಲಾಗಲಿ ವಿಶೇಷವಾಗಿ ನಮ್ಮ ಮಧುಗಿರಿ ತಾಲೂಕಲ್ಲಿ ರಾಜಣ್ಣವರೇ ಇರಬೇಕು. ನಿಮ್ಮ ಮುಂದಿನ ನಡೆ ಏನಿರುತ್ತೆ? ನಮ್ಮ ಮುಂದಿನ ನಡೆ ಏನಿಲ್ಲ. ರಾಜಣ್ಣವ್ರು ಏನು ನಿರ್ಧಾರ ತೊಗೊಳ್ತಾರೆ, ರಾಜಣ್ಣವ್ರಿಗೆ ಮತ್ತೆ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಂಡ್ರೆ ನಾವೆಲ್ಲ ಕಾಂಗ್ರೆಸ್ಸಲ್ಲಿ ಇರ್ತೀವಿ. ಇಲ್ವಾ? ನಾವು ನಮ್ಮ ದಾರಿ ನೋಡ್ಕೊತೀವಿ. ನಾವು ಅಹಿಂದ ವರ್ಗದವರು. ಯಾಕಂದರೆ ಏಕೈಕ ವ್ಯಕ್ತಿ ಅಹಿಂದ ವರ್ಗದಲ್ಲಿ ಕೆ ಎನ್ ರಾಜಣ್ಣವ್ರು ಜಿಲ್ಲೆಯಲ್ಲಿ ಏಕೈಕ ವ್ಯಕ್ತಿ. ಅಹಿಂದ ಅವ್ರಿಗೆ ಹೊಡೆದಿರೋದು ನೀವು ರಾಜಣ್ಣವ್ರಿಗೆ ಹೊಡೆದಿರೋದು ಅಂದರೆ ಸುಳ್ಳದು.
ರಾಜಣ್ಣವ್ರಿಗೆ ಸಚಿವ ಸಂಪುಟದಿಂದ ತೆಗ್ದಿರ ಅಂದರೆ ಸುಳ್ಳು, ನಿಮ್ಮ ಪ್ರಮೇಯ ಅದು. ಅಹಿಂದ ವರ್ಗಕ್ಕೆ ನೀವು ಇಡೀ ಅಹಿಂದ ವರ್ಗಕ್ಕೆ ನೀವು ಹಿಂದೆ ತಳ್ಳಿರೋದು. ಅದಕ್ಕೆ ನಾನು ದಯವಿಟ್ಟು ಮನವಿ ಮಾಡ್ತೀನಿ, ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರದಲ್ಲಿ ಯಾರ್ಯಾರವರು ಅಂದರೆ ನಮ್ಮ ಹೈಕಮಾಂಡ್ ಅವರು ಕಾಂಗ್ರೆಸ್ ಯಾರ್ಯಾರವರು ಅವ್ರಿಗೆ ಮನವಿ ಮಾಡ್ತೀನಿ, ದಯವಿಟ್ಟು ಪುನಃ ಕೆ.ಎನ್. ರಾಜಣ್ಣವರು ಸಚಿವ ಸಂಪುಟದಲ್ಲಿ ನೀವು ಮತ್ತೆ ಸೇರಿಸ್ಕೋಬೇಕು. ಸೇರಿಸ್ಕೊಳ್ಳೇನೆ ನಾವೆಲ್ಲ ಸೇರಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ.